ಬಹಳ ಜನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇರುತ್ತದೆ, ದೇವರು ಯಾರು? ನಾವು ಈ ಪ್ರಶ್ನೆಯನ್ನು ಬಾಲ್ಯದಿಂದ ಕೇಳಿಕೊಂಡೇ ಬಂದಿದ್ದೇವೆ, ಆದರೆ ಉತ್ತರ ಮಾತ್ರ ಸರಳವಾಗಿಲ್ಲ. ಕೆಲವರಿಗೆ ದೇವರು ಭಯ, ಕೆಲವರಿಗೆ ದೇವರು ಆಶೆ, ಕೆಲವರಿಗೆ ದೇವರು ನಂಬಿಕೆ. ಆದರೆ ನಿಜವಾಗಿಯೂ ದೇವರು ಅಂದರೆ ಏನು? ಕೆಲವರು ದೇವರು ದೇವಸ್ಥಾನದಲ್ಲಿ ಇರುತ್ತಾನೆ ಎನ್ನುತ್ತಾರೆ, ಕೆಲವರು ದೇವರು ಆಕಾಶದಲ್ಲಿದ್ದಾನೆ ಎನ್ನುತ್ತಾರೆ. ಕೆಲವರು ಹೇಳುತ್ತಾರೆ, ನೀವು ಪೂಜೆ ಮಾಡದಿದ್ದರೆ ದೇವರು ಕೋಪಗೊಳ್ಳುತ್ತಾನೆ. ಆದರೆ ದೇವರು ನಿಜಕ್ಕೂ ಅಷ್ಟು ಚಿಕ್ಕ ಮನಸ್ಸಿನವನಾಗಿರುತ್ತಾನ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇವರು ಒಂದು ಸ್ಥಳದಲ್ಲೇ ಇದ್ದರೆ ಅಲ್ಲಿ ಹೋಗದವರೇನು ಪಾಪಿಗಳ? ದೇವರು ಒಂದು ಮೂರ್ತಿಯಲ್ಲೇ ಇದ್ದರೆ ಅವನು ನಮ್ಮೊಳಗೆ ಇರಲಾರನ? ಇಲ್ಲಿ ಒಂದು ಸತ್ಯ ಇದೆ, ದೇವರು ಒಂದು ಸ್ಥಳ ಅಲ್ಲ, ದೇವರು ಒಂದು ಅನುಭವ. ನಾವು ಯಾವಾಗ